ಹರಿಃ ಓಂ ಆಪಾದಮೌಳಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸಶಾಸ್ತ್ರಪ್ರವಚನಾಸಕ್ತಾನ್ ಯಲಮೇಲಾರ್ಯಾನ್ ಗುರುನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮಸಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ಹರಿಃ ಓಂ ಶ್ರೀಶಾಃ ಪಾಹಿ. ಓಂ ನಮೋ ಭಗವತೆ ವಾಸುದೇವಾಯ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಮಾ ಬ್ರಹ್ಮ ರುದ್ರ ಇಂದ್ರಾದಿವಂದ್ಯ ಭಕ್ತವತ್ಸಲ ಭವರೋಗ ವೈದ್ಯ ಶರಣಾಗತ ವಜ್ರ ಪಂಜರ ಪದ್ಬಂಧವಾನಾಥ ಬಂಧೋ ನಿಮಿತ್ತ ಬಂಧೋ ಪತಿತ ಪಾವನ ಮಹಾರೋಗ ನಿವಾರಣ ಮಹಾದುರಿತ ನಿವಾರಣ ಮಹಾಭಯ ನಿವಾರಣ ಮಹಾಬಂಧ ವಿಮೋಚನ ಭಯಕೃತ್ ಭಯ ವಿನಾಶನ ಕೃಪಾವಾರಿಧಿ ದೇವದೇವೋತ್ತಮ ದೇವಶಿಖಾಮಣಿ ಕಪಟನಾಟಕ ಸೂತಧಾರ ನಿಚ್ಚರಳ ನಿತ್ಯ ಸ್ವಚ್ಛ ಸಂಕಲ್ಪ ಮುಕ್ತ ಮುಕ್ತ ನಿಯಾಮಕ ಮೋಕ್ಷಧರ ಸುವೈಕುಂಠಪತಿ ವೈಕುಂಠ ವಿಹಾರಿ ತ್ರಿಧಾಮ ತ್ರಿಗುಣವಚ್ಯುತ ಜಗಜ್ಜನ್ಮಾದಿ ಕಾರಣ ಜಗತ್ಪತೆ ಜಗದತ್ಯಂತ ಭಿನ್ನ ಜಗದತ್ಯಂತ ಭಿನ್ನ. 29ನೇ ಗದ್ಯ ಶ್ರೀ ಪುರಂದರದಾಸರು ಹೇಳಿರುವುದು ಜಗದ್ ಅತ್ಯಂತ ಭಿನ್ನ. ಶ್ರೀ ಪುರಂದರದಾಸರು ಶಾಸ್ತ್ರದ ಮುಖ್ಯ ಗಂಟು ಮುಖ್ಯ ಪ್ರಮೇಯ ಅದನ್ನು ಇಲ್ಲಿ ನಮಗಾಗಿ ಬಿಚ್ಚಿ ತೋರಿಸ್ತಾ ಇದ್ದಾರೆ. ಯಾಕೆ ಶಾಸ್ತ್ರ ಎಂಬತಕ್ಕಂಥ ಅದು ಸುಮ್ಮನೆ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಅತ್ಯಂತ ಶ್ರಮದಿಂದ ಜಿಜ್ಞಾಸೆ ಮಾಡಿ ಮನನ ಮಾಡಿ ನಿರಂತರ ಶಾಸ್ತ್ರಾಭ್ಯಾಸದಿಂದ ತಿಳಿಯೋಕೆ ಸಾಧ್ಯ. ಬಹಳ ಮಹತ್ವದ ವಿಷಯವನ್ನ ಪುರಂದರದಾಸರು ಕೇವಲ 7-8 ಅಕ್ಷರಗಳಿಂದ ಸೇರಿಸಿ ಜಗದತ್ಯಂತ ಭಿನ್ನ ಎಂಬುದು ಭಗವಂತನ ನಾಮಧೇಯ. ಜಗದತ್ಯಂತ ಭಿನ್ನ ಎಂಬುದು ಭಗವಂತನ ಗುಣ. ಜಗದತ್ಯಂತ ಭಿನ್ನ ಎಂಬುದು ಭಗವಂತನ ಕ್ರಿಯಾ ವಿಶೇಷ, ಗುಣ ವಿಶೇಷ, ನಾಮ ವಿಶೇಷ. ಇದೇ ಬ್ರಹ್ಮನ ಲಕ್ಷಣ ಅಂತ ಹೇಳಿದ್ರು. ನಾವು ದೇವರು ಯಾರು ಬ್ರಹ್ಮನ ಯಾರು ಅಂತ ನಾವು ಕೇಳ್ಕೊಂಡೋದ್ರೆ ಪುರಂದರದಾಸರು ಈ ವಿಳಾಸವನ್ನು ಕೊಟ್ಟಿದ್ದಾರೆ. ನೋಡು, ಯಾರು ಜಗತ್ತಿಗೆ ಅತ್ಯಂತ ಭಿನ್ನರಾಗಿದ್ದಾರೋ ಅವನೇ ದೇವರು ಅಂತ ತಿಳ್ಕೋ. ಆದ್ದರಿಂದ ನಮಗೆ ಒಂದು ದೇವರನ್ನು ತಿಳಿಯಲು ಒಂದು ಮಾರ್ಗವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಶ್ರೀ ಪುರಂದರದಾಸರು. ಆದರೆ ಅವರು ಹೇಳಿದಂಥ ಮಾರ್ಗ ಹೇಳಲು ಸುಲಭ, ಕೇಳಲು ಸುಲಭ, ಆದರೆ ಅರ್ಥ ಮಾಡಿಕೊಳ್ಳಲು ಸರ್ವದಾ ಸಾಧ್ಯವಿಲ್ಲ. ಯಾತಕ್ಕಾಗಿ ಸಾಧ್ಯವಿಲ್ಲ? ಜಗದ್ ಅತ್ಯಂತ ಭಿನ್ನ ಎಂಬ ಶಬ್ದದಿಂದ ಏನು ನಾವು ತಿಳ್ಕೊಳ್ಬೇಕು? ಏನು ಪ್ರಶ್ನೆ ಅಂದ್ರೆ, ಜಗದ್ ಅತ್ಯಂತ ಭಿನ್ನ ಅಂದ್ರೇನು ಮತ್ತು ಅತ್ಯಂತ ಅಂದ್ರೆ ಯಾಕೆ? ನೋಡಿ, ಇದೆರಡನ್ನೂ ಸಹ ಕಬ್ಬಿಣವನ್ನು ನಾವು ಬೇಯಿಸಿದಂತೆ ಹೇಗೆ ಸಾಧ್ಯವಿಲ್ಲವೋ ಅಷ್ಟೇ ಯಾವ ಶಾಸ್ತ್ರಜ್ಞಾನದಿಂದಲೂ ಯಾವ ತಪಸ್ಸಿನ
ದೆಸೆಯಿಂದಲೂ ಯಾವ ಪರಾಕ್ರಮದಿಂದಲೂ ಇದಕ್ಕೆ ಉತ್ತರ ಕೊಡಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಹ ಅಪೂರ್ವವಾದ ಪ್ರಶ್ನೆ ಏನು? ಹೌದು, ಯಾಕೆ? ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಜಗದ್ ಅತ್ಯಂತ ಭಿನ್ನ ಅಂದರೇನು ನೋಡಿ. ನಾವು ಜಗತ್ತು ಹಿಂದೆ ತಿಳ್ಕೊಂಡಿದ್ದೀವಿ. ಇಡೀ ಜೀವ ಸಮುದಾಯ, ಇಡೀ ಜಡ ಸಮುದಾಯ ಇರೋದು ಎಲ್ಲಿ? ಜಗತ್ತಿನಲ್ಲಿ. ಜಗತ್ತು ನಮಗೆ ಆಶ್ರಯವಾಗಿದೆ. ಆಶ್ರಯವಾಗಿರೋದ್ರಿಂದ ನಾವು ಜಗತ್ತಿನೊಂದು ಭಾಗವಾಗಿದ್ದೇವೆ. ಎಲ್ಲ ಜೀವನನ್ನು, ಜಡವನ್ನು ಬಿಟ್ಟರೆ ಜಗತ್ತು ಅನ್ನೋದು ಯಾವುದಿದೆ? ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಯಾಕಂದ್ರೆ ಅನಂತ ಜೀವರಿದ್ದಾರೆ. ನಾವು ಒಂದು ಕಣವೂ ಅಲ್ಲ. ಒಂದು ಕಣದಲ್ಲೇ ಸಹಸ್ರ ಜೀವರು ಆಶ್ರಯವನ್ನು ಪಡೆದಿದ್ದಾರೆ. ಇಂತಹದಲ್ಲಿ ಅನಂತಾನಂತ ಕಣಗಳಿಂದ ಕೂಡಿದ ಈ ವಿಶ್ವವನ್ನು ಇದರಿಂದ ಭಿನ್ನ ಮತ್ತು ತಿಳಿಬೇಕಾದಾಗ ನಮಗೆ ಹೇಗೆ ಸಾಧ್ಯವಾಗುತ್ತೆ? ಉದಾಹರಣೆಗೆ ನಾವು ಆಕಾಶವನ್ನು ನೋಡ್ತೀವಿ. ಆಕಾಶ ಎಷ್ಟು ಉದ್ದ ಇದೆ, ಎಷ್ಟು ಅಳತೆ ಇದೆ, ಎಷ್ಟು ಭಾರವಿದೆ ಅಂತ ಹೇಳಿದರೆ ನಾವು ಯಾವುದೋ ಒಂದು ತುದಿಯಲ್ಲಿ ನಮ್ಮ ಮಂದ ದೃಷ್ಟಿಗೆ ಕಾಣುವ ಕೇವಲ ಈ ಸ್ಪೇಸ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ಅಳತೆ ಮಾಡೋಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಈ ಸ್ಪೇಸ್ ಅನ್ನು ನಾವು ಮೆಜರ್ಮೆಂಟ್ ಮಾಡತಕ್ಕಂಥ ಯೋಗ್ಯತೆ ನಮ್ಮ ಕಣ್ಣಿನಲ್ಲಿ ಇಲ್ವೇ ಇಲ್ಲ. ನಾವು ಕೈಯಿಂದ ಒಂದು ಸ್ಕೇಲ್ ಇಟ್ಟು ಅಳತೆ ಮಾಡತಕ್ಕಂಥ ಯೋಗ್ಯತೆ ಅಂತ ದೂರ ತಪ್ಪಿಸ್ತ ಆಗೋದೇ ಇಲ್ಲ. ಮತ್ತು ಇಡೀ ಜೀವರು ಎಲ್ಲರೂ ಸಾಹಸ ಪಟ್ಟರು ಕೂಡ ಆಕಾಶದ ಒಂದು ಇಂಚನ್ನು ಯಾರೂ ಅಳತೆ ಮಾಡಲು ಸಾಧ್ಯವಿಲ್ಲ. ಯಾಕಂದರೆ ಆಕಾಶ ಮತ್ತು ಒಂದೇ ವಸ್ತು ಎಲ್ಲ ಕಡೆ ಹರಡಿದೆ. ನಾವು ಆಕಾಶದಲ್ಲೇ ಆಶ್ರಯವನ್ನು ಪಡೆದು ಇದ್ದೇವೆ. ಆಶ್ರಯದಾತನನ್ನು ನಾವು ಹೇಗೆ ತಿಳಿಯಕ್ಕೆ ಸಾಧ್ಯ? ಉದಾಹರಣೆಗೆ ಲೋಕದಲ್ಲಿ ತಂದೆ ತಾಯಿಗಳಲ್ಲಿ ತಂದೆಯನ್ನು ಒಬ್ಬ ಪುತ್ರ ಅಥವಾ ಪುತ್ರಿ ಹೇಗೆ ತಿಳಿಯಕ್ಕೆ ಸಾಧ್ಯ? ಕೇವಲ ಅಸಾಧ್ಯ ಅಂತಾನೆ ಹೆಸರು. ಅದು ಮಾತ್ರ ಹೇಳಿದಾಗ ಅವಳ ಮಾತಿನಲ್ಲಿ ಶ್ರದ್ಧೆ ಇಟ್ಟು ಕೇಳಬೇಕು ಅಷ್ಟೇ. ಹಾಗೆ ಇಲ್ಲಿ ಮಾತೃ ಸದೃಶವಾದ ವೇದ ಏನು ಹೇಳ್ತಾ ಇದೆ ಅದನ್ನು ನಾವು ಕೇಳಬೇಕೇ ಹೊರತು ನಮ್ಮ ಮಂದ ಬುದ್ಧಿಗೆ ಇದಕ್ಕೆ ಪ್ರಶ್ನೆ ಆಕಾಶದ ಎತ್ತರವಾಗಲಿ ಭಾರವಾಗಲಿ ಅಳತೆಯಾಗಲಿ ಕಂಡುಹಿಡಿಯಲು ಸಾಧ್ಯವಿಲ್ಲ. ಇದೇ ಸಾಧ್ಯವಿಲ್ಲ ಅಂದ ಮೇಲೆ ಭಗವಂತನ ಗುಣಗಳನ್ನು ಹೇಗೆ ತಾನೇ ನಾವು ಅಳೆಯಲು ಸಾಧ್ಯ? ಭಗವಂತನನ್ನು ಕಾಣಲು ಹೇಗೆ ಸಾಧ್ಯ? ವೇದ ಮಾತೆ, ನಮ್ಮ ಮಾತೆ ಹೇಳಿದಂತೆ ವೇದ ಮಾತೆ ಹೇಳುತ್ತಿರೋದ್ರಿಂದ ನಾವು ಅದನ್ನು ಪ್ರಮಾಣೀಭೂತವಾಗಿ ಒಪ್ಪಿಕೊಳ್ಳಬೇಕು. ಜಗದ ಅತ್ಯಂತ ಭಿನ್ನ. ಆದರೆ ಶಬ್ದದಲ್ಲಿ ಆದರೂ ನಾವು ತಿಳಿಯಬೇಕಲ್ಲ, ಏನು ಜಗದ ಅತ್ಯಂತ ಭಿನ್ನ ಅಂದ್ರೆ ಭಗವಂತನ ನಿರ್ವಹಣೆಯಲ್ಲಿರುವ ಈ ಸಮಸ್ತ ಜಗತ್ತನ್ನು ಭಗವಂತನಂದೆ ಯಾಕೆ ಹೇಳಬಾರ್ದಪ್ಪ ಅಂತ ಒಂದು ಸಂಶಯ ಹುಟ್ಟುತ್ತೆ ಅಂತ ತಿಳ್ಕೊಳ್ಳಿ. ಯಾಕೆ? ಜಗತ್ತು ಎಂಬ ಶಬ್ದ ಭಗವಂತನಿಗೆ ಸಮನ್ವಯವಾದಾಗ ಭಗವಂತನೇ ಜಗತ್ತು ಅಂತ ಹೇಳಬಹುದೇ? ಹೇಗೆ ಹೇಳ್ತೀರಾ? ಹೂವನ್ನು ಒಬ್ಬ ಮಾರ್ತಾ ಇರ್ತಾನೆ, ಆವಾಗ ನಾವು ಏನಂತ ಕರಿತೀವಿ? ಹೂವು ಅಂತಾನೆ ಕರಿತೀವಿ. ಹಾವನ್ನ ಆಡಿಸ್ತಾ ಇರ್ತಾನೆ, ಅವನ್ನ ಏನಂತ ಕರಿತೀವಿ? ಆವಾಡಿಗ ಅಂತ ಕರೆಸ್ತೀವಿ. ತೋಟವನ್ನು ನೋಡ್ಕೊಳ್ತಾ ಇರ್ತಾನೆ, ಅವನಂತ ಏನ್ ಕರಿತೀವಿ? ಮಾಲಿ ಅಂತ. ತೋಟ ನೋಡ್ಕೊಳ್ಳುವೇನೆ ಮಾಲಿ ಅಂತ ಕರಿತೀವಿ. ಹೀಗೆ ಆಯಾ ಹೆಸರಿನಲ್ಲೇ ನಾವು ಪ್ರಸಿದ್ಧಿಯಾಗಿರುವಂತೆ ದೇವರನ್ನು ಜಗತ್ತು ಅಂತ ಕರೆದ್ರೆ ಆಯ್ತಲ್ಲ. ಯಾಕಂದ್ರೆ ಜಗತ್ತನ್ನು ನೋಡ್ಕೊಂಡಿರೋವನು ಭಗವಂತ.
ಆದ್ರಿಂದ ಇವನ ಹೆಸರು ಜಗತ್ತು ಅಂತ ಸಂಬೋಧಿಸಬಹುದಾ ಎಂಬ ಪ್ರಶ್ನೆ ನಮಗೆ ಬಂದರೆ ಅದಕ್ಕೆ ಉತ್ತರ ಪುರಂದಾಸ ಕೊಡುತ್ತಿದ್ದಾರೆ. ಜಗದತ್ಯಂತ ಭಿನ್ನ. ಇದರ ಅರ್ಥ ಏನು? ಜಗತ್ತಿಗೂ ಭಗವಂತನಿಗೂ ಅತ್ಯಂತ ಭಿನ್ನವಾಗಿದ್ದಾನೆ. ಜಗತ್ತು ಜಡ ಅಥವಾ ಚೇತನ ಸಮುದಾಯ, ಇದಕ್ಕೂ ಭಗವಂತನಿಗೂ ಅತ್ಯಂತ ನಿಕಟವಾದ ಸಂಬಂಧ ಇಲ್ಲವೇ ಇಲ್ಲ. ಹಾಗಾದ್ರೆ ಹೇಗೆ ಆದರೂ ನಿಯಾಮಕತ್ವೇನ ಇದ್ದಾನೆ ಹೊರತು ಪರಿಣಾಮ ಕಾರಣದಿಂದ ಅಲ್ಲ, ಉಪಾದಾನ ಕಾರಣದಿಂದ ಅಲ್ಲ ಎಂಬುದು ಶಾಸ್ತ್ರೀಯ ಒಂದು ಪ್ರಕ್ರಿಯೆಯಿಂದ ಉತ್ತರ. ಜಗತ್ತು ಅಂದ್ರೆ ಏನು? ಜಡ ಪದಾರ್ಥಗಳ ಸಮೂಹ ಹಾಗೂ ಜೀವನಗಳಿಂದ ತುಂಬಿದ ಪ್ರದೇಶ. ಇವೆರಡು ಭಗವಂತನ ಅಧೀನದಲ್ಲಿ ಇರುವಂತಹದ್ದು. ಇವೆರಡು ಅಸ್ವತಂತ್ರವಾದದ್ದು. ಇವೆರಡು ತನ್ನಷ್ಟಕ್ಕೆ ತಾನೇ ಏನೂ ಮಾಡಿಕೊಳ್ಳಲಾರದು ಮತ್ತು ಸ್ವತಃ ಪ್ರವೃತ್ತಿ ಇಲ್ಲದಂತಹದು. ಇದು ತನ್ನಷ್ಟಕ್ಕೆ ತಾನು ಇರುವುದಕ್ಕೂ ಸಾಮರ್ಥ್ಯ ಇಲ್ಲದೇ ಇರೋದ್ರಿಂದ ಭಗವಂತ ಇದನ್ನು ರಕ್ಷಿಸುತ್ತಿದ್ದಾನೆ. ಆದ್ದರಿಂದ ಅವನ ಜಗತ್ಪತಿ ಅಂತ ಹಿಂದೆ ನಾವು ವಿಚಾರಿಸಿದ್ದೇವೆ. ಯಾರು ನಮ್ಮನ್ನು ಹಿಡ್ಕೊಂಡಿರ್ತಾನೋ ಅವನೇ ನಾವು ಹೇಗಾಗ್ತೀವಿ? ಜಗತ್ತನ್ನೇ ಹಿಡ್ಕೊಂಡಿದ್ದಾಗ ಜಗತ್ತೇ ಅವನು ಹೇಗಾದಾನು? ಆಗುವುದಿಲ್ಲ. ಹಾಗಾದ್ರೆ ನಾವು ಲೋಕದಲ್ಲಿ ವ್ಯವಹರಿಸ್ತಾ ಇವರ ಮಾಲೀಕ, ಹೂವು, ಹಾವಾಡಿಗ ಅಂತೆ ಇವನ್ನ ಹೇಗೆ ನಾವು ಸಂಬೋಧಿಸುವುದು ಅಂದರೆ ಭಗವಂತನನ್ನ ಜಗತ್ಸ್ವಾಮಿ, ಜಗತ್ಪತಿ, ಜಗದ ಕಾರಣ, ಉಪಾದಾನ ಕಾರಣ ಅಲ್ಲ, ನಿಮಿತ್ತ ಕಾರಣ, ಜಗದ ಅತ್ಯಂತ ಭಿನ್ನ ಅಂತ ನಾವು ಸಂಬೋಧಿಸಬೇಕು. ಇದೇ ಭಗವಂತನ ವಿಲಕ್ಷಣವಾದ ಹೆಸರು. ಯಾಕಂದ್ರೆ ಭಗವಂತ ಜೀವ ಮತ್ತು ಜಡ ಇದರ ಬಿಟ್ಟು ಇವೆರಡು ತನ್ನಷ್ಟಕ್ಕೆ ತಾನೇ ಏನೂ ಮಾಡಿಕೊಳ್ಳಲಾರದು ಮತ್ತು ಸ್ವತಃ ಪ್ರವೃತ್ತಿ ಇಲ್ಲದಂತಹದು. ಇದು ತನ್ನಷ್ಟಕ್ಕೆ ತಾನು ಇರುವುದಕ್ಕೂ ಸಾಮರ್ಥ್ಯ ಇಲ್ಲದೇ ಇರೋದ್ರಿಂದ ಭಗವಂತ ಇದನ್ನು ರಕ್ಷಿಸುತ್ತಿದ್ದಾನೆ. ಆದ್ದರಿಂದ ಅವನ ಜಗತ್ಪತಿ ಅಂತ ಹಿಂದೆ ನಾವು ವಿಚಾರಿಸಿದ್ದೇವೆ. ಯಾರು ನಮ್ಮನ್ನು ಹಿಡ್ಕೊಂಡಿರ್ತಾನೋ ಅವನೇ ನಾವು ಹೇಗಾಗ್ತೀವಿ? ಜಗತ್ತನ್ನೇ ಹಿಡ್ಕೊಂಡಿದ್ದಾಗ ಜಗತ್ತೇ ಅವನು ಹೇಗಾದಾನು? ಆಗುವುದಿಲ್ಲ. ಹಾಗಾದ್ರೆ ನಾವು ಲೋಕದಲ್ಲಿ ವ್ಯವಹರಿಸ್ತಾ ಇವರ ಮಾಲೀಕ, ಹೂವು, ಹಾವಾಡಿಗ ಅಂತೆ ಇವನ್ನ ಹೇಗೆ ನಾವು ಸಂಬೋಧಿಸುವುದು ಅಂದರೆ ಭಗವಂತನನ್ನ ಜಗತ್ಸ್ವಾಮಿ, ಜಗತ್ಪತಿ, ಜಗದ ಕಾರಣ, ಉಪಾದಾನ ಕಾರಣ ಅಲ್ಲ, ನಿಮಿತ್ತ ಕಾರಣ, ಜಗದ ಅತ್ಯಂತ ಭಿನ್ನ ಅಂತ ನಾವು ಸಂಬೋಧಿಸಬೇಕು. ಇದೇ ಭಗವಂತನ ವಿಲಕ್ಷಣವಾದ ಹೆಸರು. ಯಾಕಂದ್ರೆ ಭಗವಂತ ಜೀವ ಮತ್ತು ಜಡ ಇದರ ವಿರುದ್ಧ ರೀತಿಯ ಗುಣವುಳ್ಳವನಾಗಿದ್ದಾನೆ. ಅವನಲ್ಲಿ ಲೋಕ ವಿರುದ್ಧ ಕ್ರಿಯೆಗಳು ಅವಿರೋಧವಾಗಿರುತ್ತದೆ. ಸ್ವತಂತ್ರನಾದ ಭಗವಂತ ಯಾವ ಕಾಲಕ್ಕೂ ಜೀವನಾಗಲಿ ಜಡವಾಗಲಿ ಭಗವಂತನಾಗಲಾರದು. ಆದ್ದರಿಂದ ಈ ಸಮಸ್ತ ಜಗತ್ತಿಗೂ ದೇವರಿಗೂ ಅತ್ಯಂತ ಭಿನ್ನವಾಗಿರುತ್ತದೆ. ಇದನ್ನ ಈಶಾವಾಸ್ಯಂ ಜಗತ್ ಸರ್ವಂ, ಭಗವಂತನ ತನ್ನ ಆವಾಸ ಸ್ಥಾನವನ್ನು ಮಾಡಿಕೊಳ್ಳೋದಕ್ಕೆ ಈ ಜಗತ್ತು ಉಪಯುಕ್ತವಾಗಿದೆ ಎಂದಷ್ಟೇ ಅರ್ಥ. ಈಶಾ ಆವಾಸ್ಯ ಯೋಗ್ಯಂ, ಈಶಾವಾಸ್ಯಂ. ಈಶಮೇವ ಜಗತ್ ಸರ್ವಂ ಅಂತ ಏನು ಹೇಳಿಲ್ಲ. ಅಂದ್ರೆ ಈಶ್ವರನೇ ಜಗತ್ತಾಗಿ ಮಾರ್ಪಾಟಾಗಿದ್ದಾನೆ ಅಂತ ಹೇಳಿ ಇದರ ಅರ್ಥವಲ್ಲ. ಹೀಗೆ ತಿಳ್ಕೊಂಡ್ರೆ ಇದು ಕೇವಲ ಅಸಂಬದ್ಧ. ಇದು ವೇದ ವಿರುದ್ಧ, ಪ್ರತ್ಯಕ್ಷ ವಿರುದ್ಧ, ಅನುಮಾನ ವಿರುದ್ಧ ಮತ್ತು ರೂಢಿ ವಿರುದ್ಧ, ಸರ್ವಧರ್ಮದಿಂದಲೂ ವಿರುದ್ಧವಾಗುತ್ತದೆ. ಆದ್ದರಿಂದ ಹಾಗೆ ರೀತಿ ತಿಳಿಯದೆ ಅತ್ಯಂತ ಭಿನ್ನನಾಗಿದ್ದಾನೆ ಅಂತ ಹೇಳಬೇಕು.
ಪರರು ಹೇಳ್ತಕ್ಕಂಥದ್ದು ಏನು ಹೇಳ್ತಾರೆ, ಅತ್ಯಂತ ಅಭಿನ್ನ ಅಂತ ಹೇಳಿ ಇದೇ ಜಗತ್ತು ಅಂತ ಹೇಳ್ಬೋದಾ, ಅಥವಾ ಬ್ರಹ್ಮನೇ ಜಗತ್ತಿನ ಆಕಾರದಲ್ಲಿ ಮಲೆಗೆ ತೋರಿಸಿಕೊಂಡಿದ್ದಾನೆ ಅಂತ ಹೇಳಬಹುದಾ ಎಂಬತಕ್ಕಂಥ ಪ್ರಶ್ನೆಗಳು ಕೇವಲ ಏನೂ ಬುದ್ಧಿ ಇಲ್ಲದೆ ಇರತಕ್ಕಂಥವರು ಮಾಡತಕ್ಕಂಥ ಪ್ರಶ್ನೆ ಆಗತ್ತೆ. ಯಾಕೆ? ಉಪನಿಷತ್ತುಗಳು ಅದರಂತೆ ಹೇಳ್ತಾ ಇದೆ, ದೇವರು ಎಂದಿಗೂ ಜೀವನೂ ಅಲ್ಲ, ದೇವರು ಎಂದಿಗೂ ಜಡವೂ ಅಲ್ಲ. ಅವನು ಯಾರವನು? ಪರಮಚೇತನ. ಇದೇ ವೇದಾಂತ. ನಾವು ನೋಡುತ್ತಿದ್ದೇವೆ ಲೋಕದಲ್ಲಿ ಯಾರು ಮನೆ ಕಟ್ಟಿಸುತ್ತಾರೋ ಅವರನ್ನು ಮಾಲೀಕನ ನೆನೆಸುತ್ತಾನೆ ಹೊರತು ಅವನೇ ಮನೆ ಅಲ್ಲ. ಮನೆಯಾಗಿರುವುದು ಏನು? ಕಲ್ಲು ಮತ್ತು ಮಣ್ಣು, ನೀರಿಂದ ಮುಂತಾದ ಜಡ ಪದಾರ್ಥಗಳಿಂದ ಮಾಲೀಕನಾದವ ಮನೆಯಲ್ಲಿ ವಾಸಿಸುವ ಮಾತ್ರ. ಈಶಾವಾಸ್ಯಂ ಅಂದ್ರೆ ಈಶನು ವಾಸ ಮಾಡತಕ್ಕಂಥವನು. ಈಶನೇ ಈ ಜಗತ್ ಅಲ್ಲ. ಇವನಿಗೂ ಮನೆಗೂ ಭಿನ್ನವಿದೆ. ಇದರಂತೆ ಬ್ರಹ್ಮಾಂಡವೇ ದೊಡ್ಡ ಮನೆಯಾಗಿರುವುದು. ಇಲ್ಲಿ ವಾಸಿಸುವ ಭಗವಂತ ಈಶಾವಾಸ್ಯದಂ ಸರ್ವಂ ಈಶಸ್ಯ ಆವಾಸ ಯೋಗ್ಯತ್ವಂ ಎಂದರ್ಥ ಉಪನಿಷತ್ತು ಹೇಳುತ್ತಿದೆ. ಉದಾಹರಣೆಗೆ ನೋಡಿ, ನಮ್ಮ ಶರೀರವು ಜಡರೂಪವಾದದ್ದು, ನಾವೇ ಶರೀರ ಅಲ್ಲ. ಶರೀರದಲ್ಲಿ ಇರುವವರು ಮಾತ್ರ. ನಮಗೂ ಈ ಶರೀರಕ್ಕೂ ಭಿನ್ನ ಇದೆ. ಶರೀರಕ್ಕೆ ನಾಶವಿದೆ, ಜೀವನಿಗೆ ನಾಶವಿಲ್ಲ. ಭಗವಂತನಾದರೂ ಪರಮ ಆತ್ಮ ಆಗಿದ್ದಾನೆ. ಸ್ವಾತಂತ್ರ್ಯತೆಯ ಭಗವಂತ ಇಲ್ಲಿ ವ್ಯಕ್ತನಾಗುತ್ತಾನೆ. ಅವನಿಗೆ ಇದಾವುದರ ಅವಶ್ಯಕತೆಯೂ ಇರುವುದಿಲ್ಲ. ಕೇವಲ ತನ್ನ ಸಾಮರ್ಥ್ಯದಿಂದ ಎಲ್ಲೆಡೆ ಇರುವ. ಆದ್ದರಿಂದ ಅತ್ಯಂತ ಶಬ್ದವನ್ನು ದಾಸರಿಯಲ್ಲಿ ಬಳಸಿಕೊಟ್ಟಿದ್ದಾರೆ. ಜೀವ ನಿತ್ಯನಾದರೂ ಅವನಿರಲು ಆಶ್ರಯ ಬೇಕು. ಆದರೆ ಭಗವಂತನಿಗೆ ತನಗೆ ತಾನೇ ಆಶ್ರಯನಾಗಿದ್ದಾನೆ. ಇದನ್ನು ಸ್ವಯಂಭೂ ಎಂದು ಶಾಸ್ತ್ರ ಪ್ರತಿಪಾದಿಸುತ್ತಿದೆ. ಇದರ ಒಟ್ಟ ಅಭಿಪ್ರಾಯವನ್ನು ಏನು? ಭಗವಂತ ಲಕ್ಷಣ ಗುಣ ಏನಿದೆ, ಆ ಜಗತ್ತಿನಲ್ಲಿ ನಾವು ಕಾಣುವ ಜೀವ ಮತ್ತು ಜಡದ ಗುಣ ಏನಿದೆ, ಇದಕ್ಕೂ ಭಗವಂತನಿಗೂ ಅತ್ಯಂತ ವಿರುದ್ಧವಾಗಿದೆ. ಮೊಟ್ಟ ಮೊದಲಿಗೆ ಇದೆಲ್ಲವ ಸ್ವಾತಂತ್ರ್ಯ ಮತ್ತು ಅದು ಭಗವಂತ ಸ್ವತಂತ್ರ. ಇದೇ ಮುಖ್ಯ ಪ್ರಮೇಯ. ಆದ್ದರಿಂದ ಅಸ್ವತಂತ್ರನಾದವನು ಸ್ವತಂತ್ರನಾಗುವುದೂ ಇಲ್ಲ, ಸ್ವತಂತ್ರನಾದವನು ಅಸ್ವತಂತ್ರನಾಗಲು ಬಯಸುವುದೇ ಇಲ್ಲ. ಆದ್ದರಿಂದ ಭಗವಂತನಿಗೂ ಮತ್ತು ಜಗತ್ತಿಗೂ ಅತ್ಯಂತ ಭಿನ್ನವಾಗಿದೆ. ಮತ್ತು ಅತ್ಯಂತ ಅಂತ ಯಾಕೆ ಹೇಳ್ತೀವಿ ಅಂದರೆ ಸ್ವರೂಪತಃ ಭೇದ ಇರುವುದಿಲ್ಲ. ಕದಾಚಿತ್ ಯಾವುದೋ ಒಂದು ಕಾಲದಲ್ಲಿ ಸಂಯೋಜನೆ ಆಗಬಹುದಾ, ಮಾರ್ಪಾಟು ಆಗಬಹುದಾ, ಏನಾದರೂ ವ್ಯತ್ಯಾಸ ಕಾಣಬಹುದಾ ಅಂದರೆ ಸಾಧ್ಯವಿಲ್ಲ. ಅತ್ಯಂತ ಅಂದ್ರೇನು? ಆದಿ ಮಧ್ಯ ಅಂತ್ಯ, ಆದ್ಯಂತ ಅಂತ ಹೇಳುವಂತೆ ಅತ್ಯಂತ ಅಂತ ಹೇಳಿ. ಯಾಕೆ ಆದ್ಯಂತ ಅಂತ ಹೇಳುವಾಗ ವಿಶೇಷಣ ಹೇಳ್ತೀವಿ, ಅತ್ಯಂತ ಅಂತ ಹೇಳುವಾಗ ಎರಡನೇ ಪದಾರ್ಥವೇ ಇಲ್ಲದೆ ಇರೋದ್ರಿಂದ ಒಂದೇ ಪದಾರ್ಥವು ಎಲ್ಲ ಸಮಯದಲ್ಲೂ ಹೇಳತಕ್ಕಂಥದ್ರಿಂದ ಅತ್ಯಂತ ಭಿನ್ನ ಅಂತ ಹೇಳಿದ್ದಾರೆ. ಇದು ಮುಖ್ಯ ಪ್ರಮೇಯ. ಇದನ್ನು ನಾವು ಇನ್ನು ನಮ್ಮ ಪ್ರಶ್ನೆಯಿಂದ ನಮ್ಮ ಮನಸ್ಸಿನ ಬರಬಹುದಾದಂತಹ ವಿಶೇಷವಾದ ಬೇರೆ ಬೇರೆ ಸಂಶಯಗಳು ನಿವಾರಣೆ ಮಾಡಿಕೊಳ್ಳೋದಕ್ಕೋಸ್ಕರವಾಗಿ ಕಾಟಕ ಉಪನಿಷತ್ತಲ್ಲಿ ನೇಹಾನಾನಾಸಿ ಕಿಂಚನ ಎಂಬತಕ್ಕಂಥದ್ದು ಹೇಳಿದ್ದಾರೆ. ಅದರ್ಥ ಏನು? ಭಗವಂತ ತನ್ನ ಗುಣ, ಕ್ರಿಯೆ ಮತ್ತು ಅವನ ನಾಮಗಳಿಗೂ ಅವನು ಅತ್ಯಂತ ಅಭಿನ್ನನಾಗಿರ್ತಾನೆ. ತನ್ನ ಗುಣ, ಕ್ರಿಯೆ, ನಾಮಗಳಿಂದ ಹೊರತುಪಟ್ಟದಕ್ಕೆ ಭಿನ್ನನಾಗಿರ್ತಾನೆ ಅಂತ ತಿಳಿಬೇಕು. ಇಲ್ಲಿ ನಾವು ಭಗವಂತನ ಕ್ರಿಯೆ, ಭಗವಂತನ ಗುಣ, ಜಗತ್ತನ್ನು ಸೃಷ್ಟಿಸಿದ್ದಾನೆ, ಸಂಹಾರ ಮಾಡುತ್ತಾನೆ, ನಿಯಮನ ಮಾಡುತ್ತಾನೆ, ಜ್ಞಾನ, ಬಂಧ, ಮೋಕ್ಷ
ಎಂಬ ಅಷ್ಟಕ್ರಿಯೆಗಳನ್ನು ಹೇಳಿ, ಈಗ ಭಗವಂತನಿಂದ ಅತ್ಯಂತ ಭಿನ್ನ ಅಂತ ಹೇಗೆ ಹೇಳೋದು ಸಾಧ್ಯ ಅಂದರೆ, ಇಲ್ಲಿ ಭಗವಂತನು ನಿಮಿತ್ತ ಕಾರಣನಾಗಿದ್ದಾನೆ. ನಿಮಿತ್ತ ಕಾರಣದಲ್ಲೂ ಎರಡು ಬಗೆ ಇದೆ. ಒಂದು ಸ್ವತಂತ್ರತೆಯ ಮತ್ತು ಇನ್ನೊಂದು ಅಸ್ವತಂತ್ರತೆಯ. ಆದ್ದರಿಂದ ಮೊಟ್ಟ ಮೊದಲಿಗಾಗಿ ಉಪಾಧಿ ಕಾರಣ ಅಲ್ಲ, ನಿಮಿತ್ತ ಕಾರಣ. ನಿಮಿತ್ತ ಕಾರಣದಲ್ಲೂ ಸಹ ಅಸ್ವತಂತ್ರ ಕಾರಣವಲ್ಲ, ಸ್ವತಂತ್ರ ಕಾರಣ. ಈ ದೃಷ್ಟಿಯಿಂದ ಭಗವಂತ ತನ್ನ ನಾಮ ಲಕ್ಷಣ ಕ್ರಿಯೆಗಳಿಗೆ ತಾನಭಿನ್ನಾಗಿದ್ದಾನೆ. ತಾನು ನಿಮಿತ್ತ ಕಾರಣದಿಂದ ಸೃಷ್ಟಿಸಿದ ಜಗತ್ತಿಗೆ ಅತ್ಯಂತ ಭಿನ್ನನಾಗಿದ್ದಾನೆ. ಒಂದು ತನ್ನಿಗೆ ತಾನು ಅಭಿನ್ನ, ತನ್ನಿಂದ ಸೃಷ್ಟಿಸಲ್ಪಟ್ಟ ಜಗತ್ತಿಗೆ ಅತ್ಯಂತ ಭಿನ್ನ. ಇದನ್ನು ನಾವು ತಿಳಿಬೇಕು. ಇದಕ್ಕೆ ನಾವು ನೂರಾರು ಉದಾಹರಣೆಗಳು ಕೊಟ್ಟರೂ ಸಹ ನಾವು ಮನನ ಮಾಡದಿದ್ದರೆ ಇದು ಅರ್ಥ ಆಗುವುದೇ ಇಲ್ಲ. ಉದಾಹರಣೆಗೆ ಒಂದು ಬಾಳೆ ದಿಂಡು ಮತ್ತು ಬಾಳೆ ನಾರು ಇದೆರಡು ತಗೊಂಬೋಣ. ಯಾವ ಉದಾಹರಣೆಯೂ ಸಹ ಭಗವಂತನನ್ನು ಎದುರು ನಿಲ್ಲಿಸಿ ಇದು ಭಗವಂತನಂತೆಂದು ಹೇಳಲು ಸಾಧ್ಯವಿಲ್ಲ. ಆದರೆ ಈ ಉದಾಹರಣೆ ಯಾತಕ್ಕೋಸ್ಕರವಾಗಿ ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಮನಸ್ಸಿನ ಈ ಸಂಶಯಗಳು ಸ್ವಲ್ಪ ಮಟ್ಟಿಗಾದರೂ ಸಮಾಧಾನವಾಗಲಿ ಎಂಬತಕ್ಕಂಥ ಉದ್ದೇಶದಿಂದ. ನೋಡಿ, ಬಾಳೆ ದಿಂಡು ಮತ್ತು ಬಾಳೆ ನಾರು ಅಂತ ನಾವು ಎರಡು ಪದಾರ್ಥವನ್ನು ತಗೊಂಡಾಗ, ಬಾಳೆ ದಿಂಡಿಗೂ ಬಾಳೆ ನಾರಿಗೂ ಏನಾದರೂ ವ್ಯತ್ಯಾಸವಿದೆಯೇನು? ಬಾಳೆ ದಿಂಡು ಆದಿದ್ದು ಯಾವುದರಿಂದ? ಬಾಳೆ ನಾರಿನಿಂದ. ಬಾಳೆ ನಾರು ನಾವು ಪ್ರತ್ಯೇಕವಾಗಿ ನೋಡಬಹುದೋ ಇಲ್ಲವೋ? ನೋಡಬಹುದು. ಹಾಗಾದರೆ ಬಾಳೆ ದಿಂಡು ಮೂಲತಃ ಬಾಳೆ ನಾರಿನಿಂದ ಆಗಿದೆ. ಈಗ ಅದ್ರ ಬೇರೆ ಹೆಸರಿಂದ ಕರಿತಾ ಇದೀವಿ, ಬಾಳೆ ದಿಂಡು ಅಂತ ಕರಿತೀವಿ. ಆ ದಿಂಡಿನಲ್ಲಿ ನಾರಿನ ಗುಣ ಇರುವುದಿಲ್ಲ. ಬಾಳೆ ನಾರಿನಿಂದಲೇ ಬೆಳೆದ್ರೂ ಕ್ರಮೇಣವಾಗಿ ನಾರು ದಿಂಡಿನ ರೂಪವನ್ನು ಹೊಂದಿಬಿಡುತ್ತೆ. ಸೂಕ್ಷ್ಮವಾಗಿ ಬಾಳೆ ನಾರೇ ಅದನ್ನು ಸಹ, ಏಕೆಂದರೆ ನಾರು ಎಂಬತಕ್ಕಂಥ ಸೂಕ್ಷ್ಮವಾಗಿರುತ್ತೆ. ಹೆಸರು ನಾವು ಏನು ಕರಿತೀವಿ? ಬಾಳೆ ದಿಂಡು ಅಂತ ಕರಿತೀವಿ. ಒಂದು ಬಾಳೆ ಕಂದಕವನ್ನು ತೆಗೆದುಕೊಂಡರೆ ಹೊರಗಡೆ 4-6 ಪದರಗಳು ಬಾಳೆ ನಾರನ್ನು ತೆಗೆತಾ ಹೋಗ್ಬೋದು. ಹೀಗೆ 4-6 ಪದರ ತೆಗೆದ ಮೇಲೆ ಗಟ್ಟಿಯಾದ ಪದಾರ್ಥ ಸಿಗುತ್ತೆ, ಅದಕ್ಕೆ ಬಾಳೆ ದಿಂಡು ಅಂತ ಹೆಸರು. ಅಲ್ಲಿ ನೀವು ಬಾಳೆ ನಾರನ್ನು ಎಳೆದು ತೆಗೆಯಕ್ಕೆ ಸಾಧ್ಯವಿಲ್ಲ. ಅದು ಸಮಸ್ತ ಪದಾರ್ಥವಂತೆ ಒಂದಕ್ಕೊಂದು ಸೇರಿಕೊಂಡಿರುತ್ತೆ. ಇದು ಯಾಕೆ ಉದಾಹರಣೆ ಹೇಳ್ತಾ ಇದ್ದೀವಿ ಅಂದರೆ, ಈ ಪ್ರಪಂಚದಲ್ಲಿರ್ತಕ್ಕಂಥ ಜೀವರು ಮತ್ತು ಜಡ ಎಲ್ಲವೂ ಹೇಗಿದೆ? ಬಾಳೆ ನಾರು ಮತ್ತು ಬಾಳೆ ದಿಂಡಿನಂತೆ ಇದೆ. ಸೂಕ್ಷ್ಮ ರೂಪದಲ್ಲಿದ್ದು ಹೊರಗಡೆ ಅದು ವಿಕಾರವಾದಾಗ ಅದು ಬಿಡುಗಡೆಯನ್ನು ಹೊಂದುತ್ತೆ. ಬಾಳೆ ನಾರು ಅದು ಇನ್ನು ಅತ್ಯಂತ ಸಮೀಪದಲ್ಲಿ ಹೋಗಿದ್ದಾಗ ಅದು ನಾವು ಗುರುತಿಸಲಿಕ್ಕೆ ಸಾಧ್ಯವಾಗಲ್ಲ. ಆದ್ದರಿಂದ ನಾವು ಸಮುದಾಯದಿಂದ ಒಂದು ಶಬ್ದವನ್ನು ಹೇಳ್ತೀವಿ, ಅದಕ್ಕೆ ಜಗತ್ ಅಂತ ಹೆಸರು. ಅದ್ರ ಒಳಗೆ ಇನ್ನೂ ಸೂಕ್ಷ್ಮವಾಗಿರ್ತಕ್ಕಂಥವನು ಭಗವಂತ. ನಾವು ಪದಾರ್ಥದಿಂದ ಈ ತರ ನಾವು ವ್ಯವಹಾರ ಮಾಡಬಹುದು. ಆದರೆ ಚೇತನದಲ್ಲಿ ಅತ್ಯಂತ ಸೂಕ್ಷ್ಮವಾಗಿರೋದ್ರಿಂದ ನಾವು ಬಾಳೆ ನಾರು ಬಾಳೆ ದಿಂಡು ಅಂತ ಗುರುತಿಸೋಕ್ಕೂ ಸಾಧ್ಯವಿಲ್ಲ, ಅವರ ಪರಾಕ್ರಮವನ್ನು ಅಳೆಯೋದಕ್ಕೂ ಸಾಧ್ಯವಿಲ್ಲ. ಹಾಗಾದ್ರೆ ನಮಗೆ ಉತ್ತರ ಹೇಗೆ ಸಿಗುತ್ತೆ? ಸದಾಗಮೇಕ ವಿಜ್ಞೇಯಂ. ವೇದದಲ್ಲಿ ಏನು ಹೇಳಿದೆ ಅದನ್ನ ಯಥಾರ್ಥ ಅಂತ ತಿಳಿದುಕೊಂಡು ಅದರ ಪ್ರಾಮಾಣ್ಯವನ್ನು ನಾವು ಮನದಾಣಿ ಅಂದರೆ ಅನುಭವಿಸಿ ತಿಳಿದುಕೊಳ್ಳಬೇಕು. ಆದ್ದರಿಂದ ಉಪನಿಷತ್ತಿನಲ್ಲಿ ಹೇಳ್ತಕ್ಕಂಥ ನೇಹ ನಾನಾಸ್ತಿ ಕಿಂಚನ
ಮತ್ತು ಯೋನ ಪಿತಾ ಜನಿತ ಯೋ ವಿಧಾತ ಎಂಬತಕ್ಕಂಥದ್ದನ್ನು ನಮ್ಮ ಬುದ್ಧಿಗೆ ವಿಲಕ್ಷಣವಾಗಿ ಕಂಡು ಬಂದರೂ ಅಲ್ಲಿ ಸಮನ್ವಯವಾಗಿ ಏನು ತಿಳಿಯಬೇಕು, ಭಗವಂತನ ತನ್ನ ಕ್ರಿಯೆ, ತನ್ನ ನಾಮ, ತನ್ನೊಳಗೆ ತಾನು ಬದ್ಧನಾಗಿ ಅತ್ಯಂತ ಅಭಿನ್ನನಾಗಿರ್ತಾನೆ. ತನ್ನ ನಿಮಿತ್ತದಿಂದ ಉಂಟಾದ ವಿಶ್ವ, ತನ್ನ ನಿಮಿತ್ತದಿಂದ ಉಂಟಾದ ಜೀವ ಜಡರುಗಳಿಂದ ಅತ್ಯಂತ ಭಿನ್ನನಾಗಿರ್ತಾನೆ ಅಂತ ತಿಳ್ಕೊಳ್ಬೇಕು. ಒಂದು ಅಭಿನ್ನ, ಮತ್ತೊಂದು ಭಿನ್ನ. ಇದನ್ನ ಪುರಂದರದಾಸರು ತಿಳಿಸ್ಕೋಸ್ಕರವಾಗಿ ಜಗದ ಅತ್ಯಂತ ಭಿನ್ನ ಎಂದು ಹೇಳಿ ನಮ್ಗೆ ಅನುಗ್ರಹಿಸಿದ್ದಾರೆ. ಇದು ದಿವ್ಯಶಾಸ್ತ್ರ ಪಾಠವೇ ಆಗಿದೆ. ಪುರಂದರದಾಸರೇ ನಮಗೆ ಅನುಗ್ರಹಿಸಿ ಈ ಶಾಸ್ತ್ರವನ್ನು ಸರಿಯಾಗಿ ಮನದಟ್ಟು ಮಾಡುವಂತೆ ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳೋಣ. ಅವರಿಗೆ ಭೂಯಿಷ್ಟಾಂತೆ ನಮ ಉಕ್ತಿಂ ವಿಧೇಮ ಎಂದು ಹೇಳಿ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ಭಗವಂತನನ್ನ